Hi, hello. Good morning, friends. Welcome back to my YouTube channel. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥ ಯುವ ಜನತೆನ ಎಂಕರೇಜ್ ಮಾಡಿ ಫ್ರೆಂಡ್ಸ್. ಡೇ ಟು ಅಪ್ಡೇಟ್ಸ್ ಏನು ಅಂದರೆ, ಈಗ ಜಸ್ಟ್ ರೂಮಿಂದ ಫ್ರೆಶ್ ಅಪ್ ಆಗಿ ಹೊರಡಬೇಕು ಅಂತ ಹೊರಟ್ವಿ. ಬಟ್ ನಾಟ್ ಶೋರ್ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಎಲ್ಲ ನೀವೇ ನೋಡ್ತಾ ಇರ್ತೀರಾ. ಲೆಟ್ಸ್ ಸಿ ಏನು ಮಾಡೋದು, ಎಲ್ಲಿ ತಿನ್ನೋದು ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗುವ. ಫ್ರೆಂಡ್ಸ್, ಬೀಚ್ ಪಕ್ಕದಲ್ಲೇ ಬೈಕ್ ರೆಂಟ್ ಸಿಕ್ತು. ಕಾಸ್ಟ್ 400 rupees per 24 hours. ಹಾಗೆ ಬೈಕ್ ಎತ್ಕೊಂಡು ಟಿಫನ್ ಟೈಮ್ ಆಗಿತ್ತು. ಟಿಫನ್ ಮಾಡಿಕೊಂಡು ಇಬ್ಬರು, ಟಿಫನ್ ಕಾಸ್ಟ್ ಎಲ್ಲ ರೀಸನಬಲ್ ಆಗಿತ್ತು, ಬೈಕ್ಗೆ ಫ್ಯೂಲ್ ಹಾಕ್ಸಿ ಹೊನ್ನಾವರ ಕಡೆ ಹೊರಟ್ವಿ ಫ್ರೆಂಡ್ಸ್. ಸೊ ಡೇಟು ಹೇಳಿದ್ನಲ್ಲ ಹೊನ್ನಾವರಾಗ ಹೋಗ್ಬೇಕು ಅಂತ. ಬಟ್ ನನ್ನ ವೈಫ್ ಆನ್ ಡಿಮ್ಯಾಂಡ್ ಮೇಲೆ ಅಪ್ಸರಾಕೊಂಡ ಫಾಲ್ಸ್ ಅಂತ ಹಿಂದೆ ಕಾಂತಾರ ಫಾಲ್ಸ್ ಅಪ್ಸರಾಕೊಂಡ ಫಾಲ್ಸ್ ಅಂತೆ. ಐ ಡೋಂಟ್ ನೋ ನನಗೇನು ಇಷ್ಟ ಆಯಿತು, ನಿಮಗೇನು ಇಷ್ಟ ಆಯಿತು, ಬಟ್ ನನಗಂತೂ ಇಷ್ಟ ಆಗಿಲ್ಲ. ನಮ್ಮ ವೈಫ್ ಡಿಮ್ಯಾಂಡ್ ಮೇಲೆ ಬಂದ್ವಿ. ಬಟ್ ನೋಡ್ಕೊಂಬಿಡಿ, ಇದೆ ಅಪ್ಸರಾಕೊಂಡ ಫಾಲ್ಸ್. ಸೊ ಸ್ಟೇ ಟ್ಯೂನ್. ನೆಕ್ಸ್ಟ್ ಲೆಕ್ಕ ಎಲ್ಲಿ ಹೋಗ್ತೀವಿ ಅಂತ ಅಪ್ಸರಾಕೊಂಡ ಬೀಚ್. ಅಪ್ಸರಾಕೊಂಡ ಬೀಚ್ ಅಂತ ಬೇರೆ ನಮ್ಮ ವೈಫ್ ಹೇಳ್ತಿದ್ದಾಳೆ. ನಾನು ಹೊನ್ನಾವರ ಅಂತ ಇದ್ದೀನಿ, ನೋಡುವ. ಫ್ರೆಂಡ್ಸ್, ಆಗಲೇ ಹೇಳ್ದಂಗೆ ಅಪ್ಸರಾಕೊಂಡ ಬೀಚ್ ತಲುಪಿದ್ವಿ. ಬಟ್ ಅಪ್ಸರಾಕೊಂಡ ಫಾಲ್ಸ್ ನೋಡಿಬಿಟ್ಟು ಬೀಚಿನ ಹೆಂಗಿರುತ್ತೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ನೆಕ್ಸ್ಟ್ ಲೆವೆಲ್ ಆಗಿದೆ ಫ್ರೆಂಡ್ಸ್. ಈ ಕಲ್ಲು, ಈ ಸಮುದ್ರದ ಶಬ್ದ, ಈ ಪ್ರೈವೇಟ್ ಬೀಚ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ್ಯಂಡ್ ಇದನ್ನು ನೋಡ್ತಾ ಇದ್ರೆ ನನಗೊಂದು ಸಾಂಗ್ ನೆನಪಾಗ್ತಿದೆ. ಅದು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ಒಲವಾದರೆ ಒಲಿದೊಲಿದು ಬಾರಲೆ, ನನ್ನ ಆತ್ಮ ನನ್ನ ಪ್ರಾಣ ನೀ. ಇಲ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ಕ್ರಾಚು. ಓ ಮೈ ಗಾಡ್, ಅದೊಂದು ದೊಡ್ಡದಿದೆ ಇಲ್ಲಿ. ಫ್ರೆಂಡ್ಸ್, ನೆಕ್ಸ್ಟ್ ಲೊಕೇಶನ್ ನೋಡ್ತಾ ಇದ್ದೀರಾ, ಮ್ಯಾಂಗ್ರೋವ್ಸ್ ಬೋರ್ಡ್ ವಾಕ್ ಅಂತ. ಸೊ ಇಲ್ಲಿ ಎಂಟ್ರಿ ಚಾರ್ಜ್ ಇದೆ, ಲೈಕ್ ಪರ್ ಪರ್ಸನ್ಗೆ 20 rupees ತಗೋತಾರೆ. ಸೊ ಇಬ್ಬರು ಟಿಕೆಟ್ ತಗೊಂಡು ಹೊರಟ್ವಿ ಒಳಗಡೆ. ಮೇ ಬಿ ಇದರ ಸ್ಪೆಷಾಲಿಟಿ ಆ ಕಡೆ ಈ ಕಡೆ ಮ್ಯಾಂಗ್ರೋವ್ಸ್ ಮರಗಳು ಅವ್ರ ಗಿಡಗಳು ತುಂಬಿರುತ್ತೆ. ಸೆಂಟ್ರಲ್ಲಿ ಮರಗಳಿಂದನೇ ವುಡನ್ ಬ್ರಿಡ್ಜ್ ಮಾಡಿದ್ದಾರೆ. ಸೊ ವಾಕ್ ಆ್ಯಂಡ್ ಫೋಟೋಸ್ಗೆ, ರೀಲ್ಸ್ಗೆ ಮಸ್ತಾಗಿದೆ ಪ್ಲೇಸ್. ಆ್ಯಂಡ್ ಮೋರ್ ಓವರ್ ಈ ಪ್ಲೇಸಲ್ಲಿ ನನಗೆ ಇಷ್ಟ ಅನಿಸಿದ್ದು, ಕಂಪ್ಲೀಟ್ ನೇಚರ್ ಲವರ್ಸ್ಗೆಲ್ಲ ಸಕ್ಕ ಸೂದಿ ಪ್ಲೇಸಸ್ ಅಂತ ಅನಿಸುತ್ತೆ. ಮಸ್ತಾಗಿದೆ. ಎಲ್ಲೋದ್ರೂ ನಮ್ಮ ಹುಡುಗಿ ಬ್ಯಾಗ್ ಅಂತೂ ಬಿಡಲ್ಲ. ನನ್ನನ್ನು ಹೆಂಗೆ ಬಿಡಲ್ವೋ, ಮೇ ಬಿ ಬ್ಯಾಗ್ನೂ ಹಂಗೆ ಬಿಡಲ್ಲ ಅನಿಸುತ್ತೆ. ಫೈನಲಿ ಹೊನ್ನಾವರ ಶರಾವತಿ ಬ್ಯಾಕ್ ವಾಟರ್ ರೀಚ್ ಆದ್ವಿ ಫ್ರೆಂಡ್ಸ್. ರೀಚ್ ಆದಮೇಲೆ ಏನೆಲ್ಲ ಸರ್ಕಸ್ ಮಾಡಿದ್ವಿ ಅಂದರೆ, ಮೇನ್ ಅಟ್ರಾಕ್ಷನ್ ಹೊನ್ನಾವರ ಅಂದರೆ ಬೋಟ್ ರೈಡ್ ಎಕ್ಸ್ಪೀರಿಯನ್ಸ್. ಒಂದು ವೆಂಡರ್ ಡಿಫ್ರೆಂಟ್ ಪ್ರೈಸಸ್ ಹೇಳ್ತಾರೆ. ಬಾರ್ಗೇನ್ ಮಾಡೋಕ್ಕೆ ಬಂದರೆ ಬಡ್ಜೆಟಬಲ್ ಬೋಟ್ ರೈಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಫೈನಲಿ ನಾವು ಬಾರ್ಗಿನ್ ಮಾಡಿದ್ದಕ್ಕೆ 800ಗೆ 1 hour ಬೋಟ್ ರೈಡ್ಗೆ ಒಪ್ಕೊಂಡ್ರು. ಇನ್ನೊಂದು ಪಾಯಿಂಟ್, ಆಲ್ಮೋಸ್ಟ್ 1200 rupeesಗೆ ಫೈನಲೈಸ್ ಆಗಿತ್ತು. ಎಲ್ಲಿ ಅಂದರೆ ಅಪ್ಸರಾಕೊಂಡ ಫಾಲ್ಸ್. ಬಟ್ ಅದು ಕಂಪ್ಲೀಟ್ ಡಿಫ್ರೆಂಟ್ ಲೊಕೇಶನ್ ಆ್ಯಂಡ್ ಈ 1 hour ಬ್ಯಾಕ್ ವಾಟರ್ ಫೀಲ್ ಕೊಡಲ್ಲ. ಸೊ ಎಕ್ಸಾಕ್ಟ್ 1 hourಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಮ್ಮ ರೈಡ್ ಶುರು ಮಾಡೋಣ. ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ಜರ್ನಿ ಸಾಗ್ತಾ ಇದೆ. ಈಗ ಜಸ್ಟ್ ಕೇರಳ ಪಾಯಿಂಟ್ ನೋಡಿದ್ವಿ, ಸೇಮ್ ಕೇರಳ ವೈಬ್ ಫೀಲ್ ಆಯಿತು. ನೆಕ್ಸ್ಟ್ ಲೋಟಸ್ ಪಾಯಿಂಟ್ ಆ್ಯಂಡ್ ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಫೈನಲಿ ನಮ್ಮ ಹೊನ್ನಾವರದ ಬೋಟ್ ರೈಡ್ ಎಕ್ಸ್ಪೀರಿಯನ್ಸ್ ಮುಗೀತಾ ಬಂತು. ಬೇಜಾರಿದೆ. ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ನಾನು ನನ್ನ ವೈಫ್ 2 to 3 ಬೋಟ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಬಟ್ ಬೇರೆ ರಾಜ್ಯಗಳಲ್ಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಲೇಟಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀವಿ ಅಂತ ಚೂರು ಗಿಲ್ಟ್ ಫೀಲ್ ಇದೆ. ಮಾರಲ್ ಆಫ್ ದಿ ಸ್ಟೋರಿ ಏನು ಅಂದರೆ, ನೀವು ನಮ್ಮ ಥರ ಗಿಲ್ಟ್ ಫೀಲ್ ಮಾಡ್ಕೋಬೇಡಿ. ಮೊದಲು ನಮ್ಮ ನಾಡು, ಆಮೇಲೆ ಬೇರೆ ನಾಡು. ಸೊ ಕೊನೆಗೂ ಈ ವ್ಲಾಗ್ನ ಮುಗಿಸೋ ಸಮಯ ಬಂದಿದೆ. ಈ ವ್ಲಾಗ್ನ ಎಕ್ಸ್ಟೆಂಡೆಡ್ ಪಾರ್ಟ್ ಡೇ 3 ವ್ಲಾಗ್ನಲ್ಲಿ ನೋಡುವ ಫ್ರೆಂಡ್ಸ್. ಇನ್ನೊಂದು, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಪ್ಲೀಸ್ ಮರಿಬೇಡಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಬಯಸಿ ಎದೆಗೆ ನಿಳಿದು ನನ್ನ ಜಗದ ಅರಸಿಯಾದೆ.